ಅವತ್ತು ಕೂಡಲ ಸಂಗಮೇಶ್ವರನ ಜಾತ್ರೆ, ನಾಟಕ, ಭಾಷಣ, ಸಂಗೀತ ಎಲ್ಲ ಕಾರ್ಯಕ್ರಮಗಳು ಮುಗಿಸಿ ಬೆಳಗಿನ ಜಾವ ಊರೊಳಗೆ ಹೋದಾಗ ಅಲ್ಲಿ ಮಾರಮ್ಮನಿಗೆ ಕುರಿ ಬಲಿ ಕೊಡ್ತಾ ಇರ್ತಾರೆ. ಅದನ್ನು ನೋಡಿ ಬಂದು ನೋವಾಗಿ ಅವರೊಂದು ವಚನಗಳನ್ನು ಬರೀತಾರಂತೆ. ಆ ಒಂದು ವಚನ ಮುಗಿಸಿ ಅವರು ಎಲ್ಲ ಮುಗಿಸಿ ಕೂತ ಸಮಯದಲ್ಲಿ ಆ ಕೂಡಲ ಸಂಗಮಕ್ಕೆ ಮಂಗಳವೇಳೆಯಿಂದ ಬಲದೇವ ಅರಸರು ತಮ್ಮ ಮಕ್ಕಳೊಂದಿಗೆ ಕೂಡಲ ಸಂಗಮಕ್ಕೆ ಬರ್ತಾರೆ. ಬಂದು ಆ ಒಂದು ದಿವಸ ಏನು ನಡೆದಿರ್ತದಲ್ಲಿ ಸಂಗಮನಾಥರಿಗೆ ಅವರಿಗೆಲ್ಲ ಭೇಟಿಯಾಗಿ ಗುರುಗಳ ದರ್ಶನ ತಗೊಂಡು ಅವರಿಗೆ ನಮಸ್ಕಾರ ಮಾಡಿ ಎಲ್ಲ ಕ್ಷೇಮ ಸಮಾಚಾರವನ್ನು ಕೇಳಿ ಮುಗಿಸಿ ಅವರು ವಿಶ್ರಾಂತಿ ತಗೋತಾರೆ. ಸಾಯಂಕಾಲದ ಹೊತ್ತು ಅಲ್ಲಿ ಬಸವಣ್ಣನವರ ಒಂದು ಆಧ್ಯಾತ್ಮಿಕ ಚಿಂತನೆ ನಡೆದಿರ್ತದೆ, ಶಿವಾನುಭವ ಗೋಷ್ಠಿ ನಡೆದಿರ್ತದೆ. ಆ ಗೋಷ್ಠಿಯಲ್ಲಿ ಬಸವಣ್ಣನವರು ಬಹಳ ಸುಂದರವಾಗಿ ಮಾತನಾಡುತ್ತಾರೆ. ಅನುಷ್ಠಾನದ ಬಗ್ಗೆ, ವಚನ ಸಾಹಿತ್ಯದ ಬಗ್ಗೆ ಎಲ್ಲವನ್ನು ಮಾತನಾಡಿದಾಗ ಇದೆಲ್ಲ ಮುಗಿಸಿ ಕೂತಾಗ ನಂತರ ಬಲದೇವರಸರು ಗುರುಗಳಿಗೆ ಕೇಳ್ತಾರೆ, ಈ ಹುಡುಗ ಯಾರು, ಎಷ್ಟು ಸುಂದರವಾಗಿದ್ದಾನೆ, ಎಷ್ಟು ಚೆಂದ ಮಾತಾಡ್ದ, ನಿಮ್ಮ ಶಿಷ್ಯನಂತ ಕೇಳಿದಾಗ ಅವಾಗ ಅವ್ರು ಹೇಳ್ತಾರೆ, ಅವ್ರು ಯಾರೂ ಅಲ್ಲ, ನಿಮ್ಮ ಅಳಿಯನೇ ಬಸವರಾಜ ಅಂತ ಹೇಳ್ತಾರೆ. ಅವಾಗ ಭಾಳ ಸಂತೋಷ ಆಗ್ತದೆ. ಸಂತೋಷ ಆಗಿ ನನ್ನ ಅಳಿಯ, ನಮ್ಮ ಅಕ್ಕನ ಮಗ, ಅವ ಮಾದಲಾಂಬಿಕೆಯ ಮಗ, ತಂಗಿಯ ಮಗ, ಮಾದಲಾಂಬಿಕೆಯ ಮಗ ನನ್ನ ಅಳಿಯ, ನನಗೆ ಗೊತ್ತೇ ಆಗಲಿಲ್ಲ ಎಷ್ಟು ಸುಂದರವಾಗಿ ದೊಡ್ಡವ ಬೆಳೆದಾನೆ, ಎಷ್ಟು ಸುಂದರವಾಗಿ ಬೆಳೆದಾನೆ, ಈ ಆಧ್ಯಾತ್ಮಿಕ ಚಿಂತನೆ ಒಳಗೆ ಮುಂದುವರೆದಾನೆ, ನೀವು ಅವನಿಗೆ ಭಾಳ ಒಳ್ಳೆಯ ದೀಕ್ಷಾ ಸಂಸ್ಕಾರ ಕೊಡ್ತೀರಿ ಅಂತೇಳಿ ಗುರುಗಳನ್ನು ಹೊಗಳ್ತಾರೆ. ಮರುದಿನ ಬೆಳಗ್ಗೆ ಅವರು ತಮ್ಮ ಪ್ರಯಾಣದ ಸಿದ್ಧತೆಯನ್ನು ಮಾಡಿಕೊಂಡು ಗುರುಗಳಿಗೆ ಬಂದು ದರ್ಶನ ತಗೊಂಡು ಗುರುಗಳಿಗೆ ಒಂದು ವಿಷಯವನ್ನು ಹೇಳ್ತಾರೆ. ಏನು ಹೇಳ್ತಾರೆ ಅಂದರೆ, ಬಸವಣ್ಣನವರಿಗೆ ನನ್ನ ಮಗಳ ಗಂಗಾಂಬಿಕೆಯನ್ನು ಕೊಡುತ್ತೇನು, ನನ್ನ ತಂಗಿಗೆ ನಾನು ಮಾತು ಕೊಟ್ಟಿದ್ದೆ, ಅದೇ ಪ್ರಕಾರ ನನ್ನ ಮಗಳು ದೊಡ್ಡವಳಾಗ್ಯಾಳ, ಬಸವಣ್ಣನೂ ದೊಡ್ಡವಾಗ್ಯಾನ, ಅದಕ್ಕೆ ಮತ್ತು ಅವಳನ್ನ ಕೊಟ್ಟು ಮದುವೆ ಮಾಡಬೇಕು ಅನ್ನೋ ವಿಚಾರದ ನೀವೇನಂತೀರಿ ಅಂತ ಗುರುಗಳಿಗೆ ಕೇಳ್ತಾರೆ. ಆ ಗುರುಗಳಿಗೆ ಕೇಳಿದಾಗ ಅವರು, ನಾನು ಬಸವಣ್ಣವ್ರಿಗೆ ವಿಚಾರ ಮಾಡಿ ನಿಮಗೆ ತಿಳಿಸ್ತೀನಿ ಅಂತ. ಸರಿ, ವಿಚಾರ ಮಾಡಿ ತಿಳಿಸ್ರಿ ಅಂತಂದಾಗ ಆ ಬಸವಣ್ಣವ್ರನ್ನ ವಿಚಾರ ವಿನಿಮಯ ಮಾಡ್ತಾರೆ. ಅಕ್ಕನಾಗಮ್ಮನ ಬರ್ತಾರೆ, ಶಿವಸ್ವಾಮಿಯವರು ಬರ್ತಾರೆ, ಶ್ರೀಕಂಠ ಶಾಸ್ತ್ರಿಗಳು ಬರ್ತಾರೆ, ಎಲ್ಲರನ್ನು ಕೂಡಿ ವಿಚಾರ ವಿನಿಮಯ ಮಾಡ್ತಾರೆ. ಮಾಡಿದಾಗ ಬಸವಣ್ಣವರು ಮೊದಲ ಒಪ್ಪೋದಿಲ್ಲ, ನನಗೆ ಬೇಡ, ಮದುವೆ ಬೇಡ, ನಾನು ಹೀಗೆ ಸನ್ಯಾಸಿಯಾಗಿರ್ತೀನಿ ಅಂತ ಹೇಳ್ತಾರೆ. ಅದಕ್ಕೆ ಅವ್ರು ಹೇಳ್ತಾರೆ, ಸನ್ಯಾಸಿ ಆಗ್ತಪ್ಪ, ಸಂಸಾರದಿಂದ ಸದ್ಗತಿಯುಂಟು, ಅದಕ್ಕೆ ನೀನು ಮದುವೆಗೆ ಒಪ್ಕೊಳ್ಳೇಬೇಕು ಅಂತ ಹೇಳಿದಾಗ, ನಿನ್ನ ಯಾವ ಕಾರ್ಯಾಚರಣೆಗೂ, ನಿನ್ನ ಯಾವ ಸಾಧನೆಗೂ ಆ ಗಂಗಾ ನಿನಗೆ ಅಡ್ಡಿ ಆಗೋದಿಲ್ಲ ಅಂತ ಬಲದೇವರಸರು ಹೇಳ್ತಾರೆ. ಅಕ್ಕನಂದು ಒತ್ತಾಯ ಬರ್ತದೆ, ಗುರುಗಳು ಒತ್ತಾಯ ನೋಡ್ತದೆ, ಯಾರ ಮಾತನ್ನು ಮೀರಲಾರದೆ ಅವರು ಒಪ್ಪಿಕೊಳ್ತಾರೆ. ಒಪ್ಪಿಕೊಂಡು ಇದೆಲ್ಲ ಮಾತುಕತೆ ಮುಗಿಸಿ ಆ ಬಲದೇವರಸರು ಆಗ ಮತ್ತೆ ಮಂಗಳವೇಡಿಗೆ ಹೋಗ್ತಾರೆ. ಭಾಳ ಸಂತೋಷದಿಂದ ಮಂಗಳವೇಡಿಗೆ ಹೋಗ್ತಾರೆ. ಇತ್ತ ಬಸವಣ್ಣವ್ರಿಗೆ ಚಿಂತೆ ಹತ್ತುತ್ತದೆ. ಚಿಂತೆ ಹತ್ತುವ ಸಂಗಮನಾಥನ ಎದುರಿಗೆ ಕೂತು ಆ ಒಂದು ವಚನವನ್ನು ಹಾಡ್ತಾರೆ. ಒಲೆ ಹತ್ತಿ ಉರಿದಡೆ ನಿಲ್ಲಬಹುದಲ್ಲದೆ ದರೆ ಹತ್ತಿ ಉರಿದಡೆ ನಿಲ್ಲಬಹುದೇ. ಅವರು ಹೇಳ್ತಾರೆ, ಒಂದು ಒಲೆ ಒಂದು ಹೊತ್ತಿದ್ರೆ ನೀರು ಹೊಡೆದ್ರೆ ಆರಿಬಿಡ್ತೈತಿ, ಇಡೀ ಭೂಮಿಗೆ ಭೂಮಂಡಲಕ್ಕೆ ಉರಿ ಹತ್ತಿದ್ರೆ ಅದನ್ನು ನಿಲ್ಲಿಸ್ಲಿಕ್ಕೆ ಸಾಧ್ಯದನು. ಬೇಲಿನೇ ಎದ್ದು ಹೊಲ ಮೈದಾಗ ಏನು ಮಾಡೋದು, ನಾರಿನೇ ತನ್ನ ಮನೆಯೊಳಗೆ ಕಳತನ ಮಾಡಿದ್ರೆ ಏನು ಮಾಡಲಿಕ್ಕೆ ಸಾಧ್ಯದ, ತಾಯಿಯ ಮೊಲೆ ಹಾಲು ವಿಷ ಆದರೆ ನಮಗೆ ಏನು ಮಾಡಲಿಕ್ಕೆ ಸಾಧ್ಯದ. ಅದರಂತೆ ಒಂದು ಸಲ ಏನಾಯ್ತಂದ್ರೆ, ಈ ನಾರಿಯು ತನ್ನ ಮನೆಯಲ್ಲಿ ಕಳುವಡೆ, ಈ ನಾರಿ ಅಂದರೆ ಈ ಹೆಣ್ಮಗಳು ಒಬ್ಬಕ್ಕೆ, ಒಂದು ಸಲ ಏನಾಗಿರ್ತದಂದರೆ, ಒಬ್ಬಕ್ಕೆ ಹೆಣ್ಮಗಳು ಬೆಣ್ಣೆ ಮಾರ್ಲಿಕ್ಕೆ ಬಂದಿರ್ತಾಳೆ. ಬೆಣ್ಣೆ ಮಾರ್ಲಿಕ್ಕೆ ಬಂದಾಗ ಹೆಂಗವ್ವ ಕಿಲೋ ಅಂತಂದಾಗ ಆಕೆ 80 ರೂಪಾಯಿ ಅಂತ ಹೇಳ್ತಾಳೆ. ಅವಾಗ ನಾನು ಹೇಳಿದೆ, ನಮ್ಮನೆಗೆ ಬಂದಿರ್ತಾಳೆ ಆಕೆ, ನಾನು ಹೇಳಿದೆ, ಅಲ್ಲವ್ವ 200 ರೂಪಾಯಿ ಕಿಲೋದು ಬೆಣ್ಣೆ, ಹಂಗಾರೆ ನೀ 80 ರೂಪಾಯಿಗೆ ಮಾರ್ತಿಲ್ಲ, ಹಂಗಾರೆ ಇದ್ರಾಗ ಏನಾದರೂ ನೀವು ಕೂಡಿಸಿರ್ಬೇಕು, ಇದು ಸರಿ ಇರಲಿಕ್ಕಿಲ್ಲ ಬೆಣ್ಣೆ ಅಂತ ಹೇಳಿದಾಗ, ಇಲ್ಲರಿ ಅವ್ವ, ನಮ್ಮ ಅತ್ತಿಲ್ಲ, ನಮ್ಮ ಅತ್ತಿ ತುಡುಗ್ಲಿ ತಂದೀನಿ ಬೆಣ್ಣೆ, ಅದಕ್ಕೆ ನಾನು 80 ರೂಪಾಯಿಗೆ ಮಾರ್ತೀನಿ, ಜಲ್ದಿ ಮಾರಿ ಜಲ್ದಿ ಮನೆಗೆ ಹೋಗ್ಬೇಕು ಅಂತ ಹೇಳ್ತಾಳೆ. ಅವಾಗ ಹೀಗೆ ಆ ಹೆಣ್ಣು ಮಗಳು ತನ್ನ ಮನೆಯಲ್ಲಿ ತುಡು ಮಾಡ್ಕೊಂಡು ಅಕ್ಕಿ ಮಾರ್ಕೋತಾಳೆ, ಸೊಸಿ ತುಡುಲೆ ಅತ್ತಿ ಮಾರ್ಕೋತಾಳೆ, ಇಬ್ಬರು ಒಬ್ರಿಗೊಬ್ಬರು ತುಡುಲೆ ಮಾರ್ಕೊಂಡ್ರೆ ಏನಾಗ್ತದೆ, ಆ ಮನೆಯೇ ಹಾಳಾಗ್ತದೆ. ಅದರಂತೆ ಅವರು ಬಸವಣ್ಣವ್ರು ಹೇಳ್ತಾರೆ, ನಾರಿಯು ತನ್ನ ಮನೆಯಲ್ಲಿ ಕಳುವಡೆ, ತಾಯಿಯ ಮೊಲೆ ಹಾಲು ವಿಷ ಆಗಿದ್ರೆ ನಾನು ಯಾರಿಗೆ ಹೇಳಬೇಕು, ತಾಯಿ ಮೊಲೆನೇ ಹಾಲನೇ ವಿಷ ಆದರೆ ನಾನು ಯಾರಿಗೆ ಹೇಳಬೇಕು. ಸಂಗಮನಾಥ, ನೀ ಹುಟ್ಟಿಸಿದ ಜೀವನ ಕಡು ಕಷ್ಟವಾದ ಬಳಿಕ ಸಲುವವರಾರಯ್ಯ. ಈ ವಚನವನ್ನು ಅವರೊಬ್ಬ ಹೇಳ್ತಾರೆ. ಹಾಡ್ತಾ ಸಂಗಮನಾಥನ ಕುಂಡಿರ್ತಾರೆ. ನೀನೇ ಹುಟ್ಟಿಸಿದ ಈ ಜೀವನ, ಈ ಸಂಸಾರ ಬಂಧನ ನನಗೆ ಬ್ಯಾಡ ಅಂದ್ರೆ ಈ ಬಂಧನವನ್ನು ನನಗೆ ಹೇರಿಸಲಿಕ್ಕತ್ತಿದೆ, ಇದರಿಂದ ಪಾರಾಗೋ ಬಗೆ ಎಂತು ಏನು ಮಾಡಲಿ ಅಂತ ಚಿಂತೆ ಮಾಡ್ತಾರೆ. ಆದರೆ ಅವರಿಗೆ
ಏನು ಮಾಡಲಿಕ್ಕೂ ಆಗೋದಿಲ್ಲ, ಅನಿವಾರ್ಯವಾಗಿರ್ತದೆ. ಗುರುಗಳ ಮಾತು ಮೀರ್ಲಿಕ್ಕೆ ಬರೋದಿಲ್ಲ. ಅಕ್ಕನ ಆಶೆಯನ್ನು ಪೂರೈಸಬೇಕಾಗಿರ್ತದೆ. ಅಕ್ಕ ತಾಯಿಗಿಂತಲೂ ಹೆಚ್ಚಾಗಿ ಜೋಪಾನ ಮಾಡಿರ್ತಾಳೆ. ಗುರು ಅವ್ರಿಗೆ ತಾಯಿ, ತಂದೆ, ಬಂಧು ಬಳಗ ಎಲ್ಲವೂ ಗುರುಗಳೇ ಆಗಿರ್ತಾರೆ. 8 ವರ್ಷದ ಮಗುವಿನಿಂದ ಹಿಡ್ಕೊಂಡು ಈಗ 24 ವರ್ಷದವರೆಗೆ ಅವರು ಶಿಕ್ಷಾಗುರು ದೀಕ್ಷಾಗುರು ಆಗಿ ಬೆಳೆಸಿರ್ತಾರೆ ಆ ಮಗುನ್ನ. ಹೀಗಾಗಿ ಅವರು ಒಪ್ಪಿಕೋಬೇಕಾಗ್ತದೆ ಮದುವೆಗೆ. ಮುಂದೆ ಆ ಬಲದೇವರಸರು ಬರ್ತಾರೆ, ಮದುವೆಗೆ ಒಪ್ಸಿನಿ ಅಂತ ಹೇಳ್ತಾರೆ. ಇವರು ವಿಜೃಂಭಣೆಯಿಂದ ಆ ಸಂಗಮದಲ್ಲಿ ಮದುವೆ ಆಗ್ತದೆ. ಸಂಗಮದಲ್ಲಿ ಮದುವೆ ಆದ ಕೂಡಲೇ ಅವರು ಹೊರಟು ನಿಲ್ತಾರೆ. ಬಲದೇವರಸರು ಬಸವಣ್ಣನ ಕರ್ಕೊಂಡು ಹೋಗ್ತೀನಿ ರೀ ನಾನು, ಅಲ್ಲೇ ಅವ ತನ್ನ ಸಾಧನೆಯನ್ನು ಮಾಡಲೇಬೇಕಾದಂಗೆ ಅಂಥೇಳಿ ಕರ್ಕೊಂಡು ಹೋಗೋ ಮುಂದೆ ಎಲ್ಲರೂ ಹೊರಟಿರ್ತಾರೆ. ಆಗ ಜಾತವೇದ ಮುನಿಗಳಿಗೆ ದುಃಖ ಆಗ್ತೈತಿ. ಹೊರಟಿತು ಕೂಡಲೇ ಸಂಗಮದ ಬೆಳಕು, ಇನ್ನೆಲ್ಲಿಯೇ ಬೆಳಕು ಸಂಗಮಕ್ಕೆ, ಹೋಗಲಿ ಮಂಗಳವೇಡೆಯನ್ನಾದರೂ ಬೆಳಗಲಿ, ಮುಂದೆ ಅವನು ಬೆಳಗಲಿ ಅಂಥೇಳಿ ಆ ಒಂದು ಕರಳೇನಿರ್ತಲ್ಲ, ಆ ಅಂತಃಕರಣದ ಕರಳು ಕಿವುಚದಂಗೆ ಆಗ್ತದೆ. ಅವರಿಗೆ ಸಂಕಟ ಆಗ್ತದೆ. 4 ಕಣ್ಣನ್ನೀರು ಬರ್ತಾವೆ. ಆಶೀರ್ವಾದ ಮಾಡ್ತಾರೆ. ಅವರು ಮಂಗಳವೇಳೆಗೆ ಹೋಗ್ತಾರೆ. ಮಂಗಳವೇಳೆಗೆ ಹೋಗಿ ಬಲದೇವರಸರ ಮಂತ್ರಿಯಲ್ಲಿ ಅವರು ಇರ್ತಾರೆ. ಬಲದೇವರಸರು ಇದ್ದ ಕೂಡಲೇ ಅವ್ರು ಏನು ಮಾಡ್ತಾರೆ, ಬೆಳಗಿನ ಜಾವ ಬಸವಣ್ಣವ್ರಿಗೆ ಕರ್ಕೊಂಡು ಬಿಜ್ಜಳನ ಆಸ್ಥಾನಕ್ಕೆ ಹೋಗ್ತಾರೆ. ಅಲ್ಲಿ ಇದು ಮದುವೆಯಾಗೋ ಸುದ್ದಿಯೆಲ್ಲ ಅವರಿಗೆಲ್ಲ ಗೊತ್ತಾಗಿರ್ತದೆ. ಬಿಜ್ಜಳನ ಆಸ್ಥಾನಕ್ಕೆ ಕರ್ಕೊಂಡು ಹೋಗಿ ಅವರಿಗೆಲ್ಲ ಭೇಟಿ ಮಾಡಿಸ್ತಾರೆ. ಬಿಜ್ಜಳ ಮಹಾರಾಜ ಬಸವಣ್ಣವ್ರು ನೋಡಿದ ಕ್ಷಣವೇ ಅವ್ರಿಗೇನೋ ಮೈಯೊಳಗೆ ಒಂದು ಇದು ಮಿಂಚು ಹೊಡೆದಂಗೆ ಆಗ್ಬಿಡ್ತೈತಿ. ಬಸವಣ್ಣವ್ರು ನೋಡ್ಕೊಳ್ಳೇ ಅವರ ಒಂದು ಗಂಭೀರ ಮುಖ, ಸಾತ್ವಿಕ ಕಳೆ, ಆ ಒಂದು ತೀಕ್ಷ್ಣವಾದ ಕಣ್ಣು, ಅವರ ಒಂದು ದೇಹ ದಾರ್ಢ್ಯ ಎಲ್ಲವನ್ನು ನೋಡಿ ಅವರಿಗೆ ಏನೋ ಒಂದು ಕೈ ಮುಗಿಯುವಷ್ಟು ಸಂತೋಷ ಆಗಿಬಿಡ್ತೈತೆ. ಅವರಿಗೆ ಅಷ್ಟು ಆತ್ಮೀಯತೆ ಬೆಳೆದು ಬಿಡ್ತದೆ ನೋಡಿದ ತಕ್ಷಣವೇ. ಅವಾಗ ಅವ್ರು ಹೇಳ್ತಾರೆ, ಬಲದೇವರಸರಿಗೆ ಕರೆದು ಹೇಳ್ತಾರೆ. ಬಲದೇವರಸರು ಹೇಳ್ತಾರೆ, ರಾಜರೇ ಮತ್ತು ಇವ್ರನ್ನ ಕರ್ಕೊಂಡು ಬಂದೇನೆ ನಿಮ್ಮ ದರ್ಶನಕ್ಕಂತ. ಆಯಿತು ಅಂತ ಹೇಳ್ತಾರೆ. ಅದಕ್ಕೆ ನೀವೇನು ಮಾಡ್ತೀರಿ ಅಂತ ಬಸವಣ್ಣವರಿಗೆ ಬಿಜ್ಜಳ ಮಹಾರಾಜ ಕೇಳ್ತಾರೆ. ಏನಿಲ್ಲ, ಇನ್ನಾದರೂ ನಾನು ಏನಾದರೂ ಕಾಯಕ ಮಾಡ್ತೀನಿ, ಮತ್ತು ನನ್ನ ಸಾಧನೆಯೇ ಬೇರೆ. ಕೆಳಗಿನ ವರ್ಗದವರನ್ನು ಮೇಲಕ್ಕೆತ್ತುವ ಸಾಧನೆ, ಅವರನ್ನು ಸರಿ ಸಮಾನತೆಯಲ್ಲಿ ತರುವ ಸಾಧನೆ, ಅವರಿಗೆ ನಾನು ಇಷ್ಟಲಿಂಗ ದೀಕ್ಷೆಯನ್ನು ಕೊಟ್ಟು ಆ ಪರಮಾತ್ಮನ ಕುರುಹನ್ನು ಅವರಿಗೆ ತೋರಿಸುವ ಒಂದು ನನ್ನ ಕೆಲಸ, ಇದು ನಾನು ಮಾಡಬೇಕಂತೀನಿ ಅಂತ ಹೇಳ್ತಾರೆ. ಅದನ್ನು ಮಾಡಿರಿ, ನಿಮಗೆ ಇಲ್ಲೊಂದು ನಾನು ಕೆಲಸನೂ ಕೊಡ್ತೀನಿ, ನಮ್ಮಲ್ಲಿ ಒಂದು ಕಾಯಕವನ್ನು ಮಾಡಿರಿ ಅಂತ ಹೇಳ್ತಾರೆ. ಬಸವಣ್ಣನಿಗೆ ಭಾಳ ಸಂತೋಷ ಆಗ್ತದೆ. ಯಾಕಂದ್ರೆ ಬಲದೇವರಸರಿಗೆ ಹೇಳಿರ್ತಾರೆ, ನಾನು ಕುಂತು ಊಟ ಮಾಡೋದಿಲ್ಲ, ಏನಾದರೂ ನಾನು ದುಡ್ದೇ ಊಟ ಮಾಡ್ತೀನಿ, ನನಗೊಂದು ಕೆಲಸ ಹಚ್ಚಬೇಕು ನೀವು ಅಂದ್ರೆ ನಾನು ಬರ್ತೀನಿ ಅಂತ ಆ ಸಂಗಮದಾಗಿರುವಾಗಲೇ ಹೇಳ್ತಾರೆ. ಆಯ್ತಪ್ಪ ಬಾ ನೀನು ರಾಜನ ದರ್ಶನ ಮಾಡ್ತೀನಿ. ಅವಾಗ ಅವರೇ ಎಲ್ಲ ಹೇಳ್ತಾರಂತೂ ಅಂದಿರ್ತಾರೆ. ಎಲ್ಲ ಇವರು ಮೊದಲೇ ಮಾತಾಡ್ಕೊಂಡಿರ್ತಾರೆ. ಬಲದೇವರಸರು, ಬಿಜ್ಜಳ ಮಹಾರಾಜರೆಲ್ಲ ಮೊದಲೇ ಮಾತಾಡ್ಕೊಂಡಿರ್ತಾರೆ. ಹೀಗಾಗಿ ಬಸವಣ್ಣವರಿಗೆ ಒಂದು ಕರಣಿಕ ಕೆಲಸವನ್ನು ಕೊಡ್ತಾರೆ, ಅಂದರೆ ಲೆಕ್ಕಪತ್ರವನ್ನು ಮಾಡುವ ಒಂದು ಕೆಲಸವನ್ನು ಅವರಿಗೆ ಕೊಡ್ತಾರೆ. ಹೀಗೆ ಇದು ನಡೆದಿರ್ತದೆ. ಹೀಗೆ ಕೆಲಸ ನಡೆದಿರುವಾಗ ಇದು ಕೂಡಲ ಸಂಗಮದಿಂದ ಒಂದು ವಾರ್ತೆ ಬರ್ತದೆ. ಏನು ವಾರ್ತೆ ಬರ್ತದೆ ಅಂದರೆ, ಜಾತವೇದ ಮುನಿಗಳು ಐಕ್ಯ ಆಗಿರ್ತಾರೆ. ಐಕ್ಯವನ್ನು ಈ ಒಂದು ವಿಚಾರ ಕೇಳಿ ಅವರಿಗೆ ಒಂದು ಆಘಾತ ಆಗಿಬಿಡ್ತದೆ, ದೊಡ್ಡ ಸಿಡಲು ಬಡ್ದಂಗೆ ಆಗ್ತೈತಿ. ಅವ್ರು ಭಾಳ ದುಃಖ ಆಗಿಬಿಡ್ತೈತೆ ಅಲ್ಲಿ. ಮತ್ತು ಅವರು ಬಲದೇವರಸರು ಅವರ ಜೊತೆ ಹೋಗಿ ಆ ಒಂದು ಎಲ್ಲವನ್ನು ಕೆಲಸವನ್ನು ಮುಗಿಸಿಕೊಂಡು ಮತ್ತೆ ಮರಳಿ ಇದಕ್ಕೆ ಬರ್ತಾರೆ. ಅವರು ಈ ಮದುವೆ ಆಯಿತು. ಅವರಿಗೆ ಚಿಂತೆ ಹತ್ತಿತ್ತು. ಚಿಂತೆ ಹತ್ತಿ ಏನು ಮಾಡಬೇಕು, ಈ ಬಂಧನದೊಳಗೆ ಸಿಲುಕಿಸಿಬಿಟ್ಟ ನನಗೆ ಪರಮಾತ್ಮ ಅಂಥೇಳಿ ಆ ಒಂದು ಅವರ ಒಂದು ವಿಚಾರಧಾರೆ ಒಂದು ವಚನ ಬರೀತಾರೆ. ಏನು ಬರೀತಾರೆ, ವಿಷಯವೆಂಬ ಹಸುರೆನ್ನ ಮುಂದೆ ತಂದು ಪಸರಿಸಿದ ಯಯ್ಯ, ಪಶುವೇನ ಬಲ್ಲದು ಹಸಿರೆಂದೆಳೆಸೋದು, ವಿಷಯರಹಿತನ ಮಾಡಿ ಭಕ್ತರಸವ ದಣಿಯೇ ಮೇಯಿಸೆ, ಸುಬುದ್ಧಿ ಎಂಬುದ ನೆರೆದು ನೋಡಿಸಲಯ್ಯ ಕೂಡಲ ಸಂಗಮ ದೇವ ಅಂತ ಬರೀತಾರೆ ಅವರು. ವಿಷಯಗಳು, ಈ ವಿಷಯ ಏನವಲ್ಲ, ಅತಿ ಆಸೆ, ಆಕಾಂಕ್ಷೆ, ಆಮಿಷಗಳೇನವಲ್ಲ ಇವು, ಅವುಗಳು ನನ್ನ ಮುಂದೆ ತಂದು ಹಾಕಿಬಿಟ್ಟಿದೆ. ಹಸುರು ಹುಲ್ಲನ್ನು, ಒಂದು ಹಸುವಿನ ಮುಂದೆ ಹುಲ್ಲನ್ನು ತಂದು ಹಾಕಿದರೆ ಅದು ದೂರ ಹುಲ್ಲು ಹಾಕಿದ್ರೆ ಅದಕ್ಕೆ ಮನಸ್ಸು ಆ ಕಡೆ ಎಳಿತದ, ತಿನ್ನಬೇಕು ಅಂತ. ಹಾಗೆ ನನಗೆ ಈ ಸಂಸಾರ ಒಂದು ಆಶೆ, ಆಮಿಷ, ಆಕಾಂಕ್ಷೆ ಎಲ್ಲವನ್ನು ತಂದು ನಾನು ಮುಂದೆ ಹಾಕಿಬಿಟ್ಟೆಪ್ಪ, ಪಸರಿಸಿ ಬಿಟ್ಟಿದೆ, ಹರಿವಿ ಬಿಟ್ಟಿದೆ. ಏನು ಮಾಡಲಿ ನಾನು? ಪಶುವೇನು ಬಲ್ಲದು ಹಸಿರೆಂದಿಳಿಸೋದು. ಆ ಹಸುವಿಗೆ ಏನು ಗೊತ್ತಾ, ಇದನ್ನು ನಾನು ತಿನ್ನಬಾರ್ದು ನನಗೆ ಗೊತ್ತಿಲ್ಲ, ಅದು ಹಾಗೆ ತಿಂತದೆ. ಆ ಪ್ರಕಾರ ನನ್ನನ್ನು ಒಂದು ಹಸುವನ್ನಾಗಿ ಮಾಡಿಬಿಟ್ಟಿಯಲ್ಲ, ವಿಷಯರಹಿತನ ಮಾಡಿ ಭಕ್ತಿ ರಸವ ದಣಿಯೇ ಮೇಯಿಸು ಅಂತ ಹೇಳ್ತಾರೆ. ನನಗೆ ಇದನ್ನಿಂದ ದೂರ ಇಟ್ಟು, ಈ ಸಂಸಾರದಲ್ಲೇ ಇದ್ದೂ ಇಲ್ಲದಂಗಿಟ್ಟು ನನ್ನನ್ನು ಒಂದು ವಿಷಯರಹಿತನ ಮಾಡಿ ಭಕ್ತಿ ರಸವನ್ನು
ದಣಿಯ ತುಂಬಿಸು ಅಂದ್ರೆ ನನಗೆ ಹೊಟ್ಟೆ ತುಂಬುವಂಗೆ ಊಟ ಮಾಡಿಸು. ಸುಬುದ್ಧಿ ಅನ್ನುವಂಥ ಉದಕವನ್ನೆರೆದು ನೋಡಿ ನನ್ನನ್ನು ಸಲಹು. ಒಳ್ಳೆಯ ಬುದ್ಧಿಯನ್ನು ಕೊಟ್ಟು, ಒಳ್ಳೆಯ ವಿಚಾರವನ್ನು ಕೊಟ್ಟು, ಒಳ್ಳೆಯ ಜ್ಞಾನವನ್ನು ಕೊಟ್ಟು ನನ್ನ ಬದುಕಿಸು ಕೂಡಲ ಸಂಗಮ ದೇವ ಅಂತ ಹೇಳ್ತಾರೆ. ಅದರಂತೆ ಈ ಸಂಸಾರ ಬಂಧನ, ಸಂಸಾರ ಹೆಂಗಿರ್ತದೋ ಸಂಸಾರದ ಅನ್ನೋದು ಸಲುವಾಗಿ ಅವರು ಒಂದು ವಚನ ಬರೀತಾರೆ. ಏನಿದು ಸಂಸಾರ ಹೆಂಗಿರ್ತದೆ ಅನ್ನೋದು ವಚನ ಬರೀತಾರೆ. ಸಂಸಾರ ಎಂಬುದೊಂದು ಗಾಳಿಯ ಸೊಡರು, ಸಂಸಾರ ಎಂಬುದೊಂದು ಗಾಳಿಯ ಸೊಡರು, ಸಿರಿಯಂಬುವುದು ಸಂತೆಯ ಮಂದಿ ಕಂಡಯ್ಯ, ಸಿರಿಯಂಬುವುದು ಸಂತೆಯ ಮಂದಿ ಕಂಡಯ್ಯ, ಸಂಸಾರ ಎಂಬುದೊಂದು ಗಾಳಿಯ ಸೊಡರು, ಈ ಸಂಸಾರ ಎಂಬುದೊಂದು ಗಾಳಿಯ ಸೊಡರು, ಅದನೆಚ್ಚಿ ಕೆಡಬೇಡ ಬರಿದೆ, ಅದನೆಚ್ಚಿ ಕೆಡಬೇಡ ಬರಿದೆ, ಶ್ರೀ ಎಂಬುವುದ ಮರೆತು ಪೂಜಿಸು ನಮ್ಮ ಕೂಡಲ ಸಂಗಮ ದೇವರ, ಈ ಶ್ರೀ ಎಂಬುವುದ ಮರೆತು ಪೂಜಿಸು ನಮ್ಮ ಕೂಡಲ ಸಂಗಮ ದೇವರ, ಸಂಸಾರ ಎಂಬುದೊಂದು ಗಾಳಿಯ ಸೊಡರು, ಸಂಸಾರ ಎಂಬುದೊಂದು, ಸಂಸಾರ ಎಂಬುದೊಂದು, ಸಂಸಾರ ಎಂಬುದೊಂದು ಗಾಳಿಯ ಸೊಡರು. ಈ ಸಂಸಾರ ಹೆಂಗದಂತಂದ್ರೆ, ಈ ದೀಪ ಒಯ್ದು ಗಾಳಿಗಿಟ್ರೆ ಅದು ಹೇಗೆ ಅಳೆಯಾಡಿ 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 ಆರ್ತದೋ ಹಂಗೆ ಇದು ಒಂದು ಸಂಸಾರ. ಅದು ಒಮ್ಮೆ ಆರೋದೇ, ಅಳಿಗಾಡ್ತಿರ್ತದೆ ಒಮ್ಮೆ ಆರೋದೇ. ಒಂದು ಕಡೆ ಹೇಳ್ತಾರೆ, ಒಂದು ಗ್ರಾಮ್ಯ ಇದ್ರೊಳಗೆ ಹೇಳ್ತಾರೆ ಭಾಷಾದಾಗ, ದೀಬ್ರದಿಂಡಿ ದೀಪ ಎಲ್ಲಿಟ್ಟು ಗಾಳಿ ಗೀಳಿಗೆ ಆರಿತಂತ ಕುಂಬಿ ಮೇಲಿಟ್ಟೆ ಅಂತ. ದೀಬ್ರದಿಂಡಿ ತಾಟ ಎಲ್ಲಿಟ್ಟು ಕಳ್ಳರಿಗೆಳ್ಳರು ಒಯ್ದಾರಂತ ಅಂಗಳದಾಗಿಟ್ಟೆ ಅಂತ ಹೇಳ್ತಾರಂತಕ್ಕೆ. ಹಾಗೆ ಗಾಳಿ ಮೇಲೆ ಒಯ್ದು ದೀಪ ಇಟ್ಟರೆ ಅದು ನಿಲ್ತಿದ್ವು, ಆರ್ತದೆ. ಅಂಗಳದಾಗ ಒಯ್ದು ಭಾಂಡಿ ಸಾಮಾನು ಇಟ್ಟರೆ ನಿಲ್ತಾವನು, ಕಳ್ಳರು ತಗೊಂಡು ಹೋಗ್ತಾರೆ. ಆ ಪ್ರಕಾರ ಈ ಸಂಸಾರ ಅನ್ನೋದು ಗಾಳಿಯ ಸೊಡರು. ಎಣ್ಣಿರುತನ ಉರಿತದೆ, ಎಣ್ಣೆ ಆದ ಕೂಡಲೇ ಅದು ಆರಿ ಹೋಗ್ತದೆ, ಸೊಡರು. ಸಿರಿ ಎಂಬುವುದು ಸಂತೆಯ ಮಂದಿ ಕಂಡಯ್ಯ. ಈ ಸಂಪತ್ತು ಐಶ್ವರ್ಯ ದುಡ್ಡು ಏನಿದೆಯಲ್ಲ ನಮಗೆಲ್ಲ, ಅದು ಒಂದು ಸಂತಿ ಮಂದಿ ಇದ್ದಂಗೆ. ಹೆಂಗಂದ್ರೆ ಸಂತಿ ಬರ ಮೊದಲು ತುಂಬಿಕೊಂಡು ಬಂದು ಎಲ್ಲ ಹರಡಿಕೊಂಡು ಕೂಡ್ತಾರೆ, ತಮ್ಮ ಜಾಗದಾಗ ಹೋಗಿ ಹಾಸ್ಕೊಂಡು ಅವೆಲ್ಲ ಕಾಯಿಪಲ್ಯ ಎಲ್ಲ ಕಾಯಿ ಎಲ್ಲ ಹಾಕಿ ಕೂಡ್ತಾರೆ. ಅವರು ಸಂತೆಲ್ಲ ಮುಗೀತದೆ. ಸಂತೆಲ್ಲ ಮುಗಿದ ಕೂಡಲೇ ಏನಾಗ್ತದೆ, ಅವರು ತಟ್ಟು ಜಾಡ್ಸ್ಕೊಂಡು ಹೋಗ್ಬಿಡ್ತಾರೆ. ಆ ಕಡೆ ಎಲ್ಲ ಮಂದಿ ಚದುರಿ ಬಿಡ್ತಾರೆ. ಹಾಗೇ ಈ ಸಂಸಾರ, ಈ ಸಂಪತ್ತಂದ್ರೂ ಹಾಗೆ ಅಂತ. ಎಲ್ಲಿ ತನ ಇರ್ತದದು, ನಮ್ಮ ಹತ್ರ ಎಲ್ಲಿವರೆಗೆ ಇರುವ ಒಂದು ಇದು ಇರ್ತದೋ ಭಾಗ್ಯ ಅಷ್ಟೇ ಇರ್ತದೆ. ಅದು ಒಂದಿಲ್ಲ ಒಂದು ರೀತಿಯಿಂದ ಹೋಗ್ತದೆ. ಕಳ್ತನ ಆದರೆ ಹೋಗ್ತದೆ, ಹಾಳು ಮಾಡ್ರೆ ಹೋಗ್ತದೆ, ಕುಡಿದು ಜೂಜಾಟ ಆಡ್ರೆ ನಾವು ಕಳಿತೀವಿ. ಹೀಗೆ ಸಂಪತ್ತು ಸ್ಥಿರವಲ್ಲ, ಅದು ಒಂದು ಕ್ಷಣಿಕ ಒಂದು ಸುಖ. ಅದು ನಮಗೆ ಆನಂದ ಕೊಡುವಂಥದ್ದು ಅಲ್ಲ. ನಮಗೆ ಆನಂದ ಕೊಡುವುದು ಯಾವುದು ಅಂದರೆ ಆಧ್ಯಾತ್ಮವೇ ನಮಗೆ ಆನಂದ ಕೊಡುವುದು. ಅದಕ್ಕೆ ಹೇಳ್ತಾಳೆ, ಈ ಸಿರಿಯನ್ನು ನೆಚ್ಚಿ ನೀನು ಕೆಡಬೇಡ. ಈ ಸಂಪತ್ತನ್ನು ಅವಲಂಬಿಸಿ ಅದನ್ನು ನಚ್ಕೊಂಡು ಇದು ನಂದು, ಇದೇ ನಂದು, ಇದು ನಾನು ಗಳಿಸಿಂತ ಅಂದ್ಕೊಂಡು ಕೂತು ನಿನ್ನೂ ಕೆಡಬೇಡ, ನಿನ್ನನ್ನು ನೀನು ಕೆಡಿಸ್ಕೋಬೇಡ, ನಿನ್ನ ಆಯುಷ್ಯವನ್ನು ಹಾಳು ಮಾಡ್ಕೋಬೇಡ. ಅದನ್ನು ಮರೆತು ದೇವರ ಹತ್ರ ಬಾ, ದೇವರ ಸಾಮೀಪ್ಯಕ್ಕೆ ಬಾ, ದೇವರನ್ನು ಪೂಜಿಸು ಅಂತ ಹೇಳ್ತಾರೆ. ಒಬ್ಬ ದೊಡ್ಡ ಶ್ರೀಮಂತ, ನಿಮಗೂ ಗೊತ್ತಿರ್ಬೇಕು, ಪೇಪರ್ದಾಗ ಬಂದಿತ್ತದು. ದೊಡ್ಡ ಶ್ರೀಮಂತವ, ಕೋಟ್ಯಾಧಿಸೋ ಏನೋ ಅಬ್ಜೋ ದಶಾಬ್ಜೋ ಇತ್ತು, ಅಷ್ಟು ಶ್ರೀಮಂತವ. ಅವ ಮನೆ ಹೆಂಗೆ ಕಟ್ಟಿದ್ನಂದ್ರೆ ನಟ್ ಬೋಲ್ಟೆಲ್ಲ ಬಂಗಾರದಿದ್ದು. ಆ ಸಿಮೆಂಟಿನ ಗೆರೆಗೆ ಹಾಕೋದೆಲ್ಲ, ಪರ್ಸಿಗೆ ಹಾಕೋದೆಲ್ಲ ಬಂಗಾರಲೆ ಕಡ್ಡಿಲಿ ಹಾಕಿದ್ದಂತ. ಎಲ್ಲೋ ಒಂದು ಸಲ ದೂರ ಹೋಗಿದ್ದವ, ಹೋದ ಸಮಯದೊಳಗೆ ಅವನಿಗೇನೋ ಆಯಿತು, ಹಾರ್ಟ್ ಅಟ್ಯಾಕೋ ಏನೋ, ಒಟ್ಟು BP ಶುಗರ್ ಏನೋ ಆಗಿ ಬಿದ್ದು ಬಿಟ್ಟವ ಒಂದು ರೋಡ್ನಾಗ. ಬಿಟ್ಟರೆ ಅವನಿಗೆ ನೀರು ಹಾಕ್ಲಿಕ್ಕೆ ಯಾರೂ ದಿಕ್ಕಿಲ್ಲ.
ಪರದೇಶ ಆಗಿ ಸತ್ತ. ಎಷ್ಟಿತ್ತು ಸಂಪತ್ತು ಅವನಿಗೆ? ಏನು ಬಂತು? ಸಂಪತ್ತು ನಮ್ಗೆ ಯಾವ ಕೆಲಸಕ್ಕೂ ಬರುವುದಿಲ್ಲ. ಅದಕ್ಕೆ ಅದನ್ನು ನೆಚ್ಚಿ ಕೆಡಬೇಡ ಬರಿದೆ, ಮರೆಯದೆ ಪೂಜಿಸು ಆ ಪರಮಾತ್ಮನ, ಮರೆಯದೆ ಪೂಜಿಸು ಅಂಥೇಳಿ ಕಿಸಿಂದ ಬಸವಣ್ಣವರು ಈ ತನ್ನನ್ನು ತಮ್ಮ ಈ ಸಂಸಾರದ ಒಂದು ದುಃಖ, ಈ ಸಾಗರದಿಂದ, ಈ ಸಂಸಾರ ಬಂಧನದಿಂದ ನನ್ನನ್ನು ಇದರಿಂದ ಹೇಗಾದ್ರೂ ಮಾಡಿ ದೂರಿಡಪ್ಪ, ಪಾರು ಮಾಡುವಂತೆಯೇ ಮಾಡು, ಆದಷ್ಟು ದೂರಿಡು, ಆ ಬಂಧನದೊಳಗೆ ನನ್ನನ್ನು ಸಿಗಿಸಬೇಡ. ಹೇಗೆ ಅದು ಪಶು ಹೆಂಗೆ ಹಸರನ್ನು ತಿನ್ನಲಿಕ್ಕೆ ಎಳಿತದ ಮನಸ್ಸು, ಹಾಗೆ ನನ್ನನ್ನು ಸಂಸಾರದ ಕಡೆ ಎಳಿಸ್ಬೇಡ ಅಂಥೇಳಿ ಆ ಪರಮಾತ್ಮನಲ್ಲಿ ಮೊರೆ ಹೋಗ್ತಾರೆ. ಹೀಗಿರುವಾಗ ಹಾಗೆ ಅವರು ಕರ್ಣಿಕ ಕೆಲಸವನ್ನು ಮಾಡ್ತಾರೆ. ಲೆಕ್ಕಪತ್ರಗಳ ಒಂದು ಕಾರ್ಯವನ್ನು ಅವರು ಸಮವಾಗಿ ಸರಿಯಾಗಿ ಮಾಡ್ತಾ ಇರ್ತಾರೆ. ಅದನ್ನು ಹಾಗೆ ಬಿಜ್ಜಳಿಗೆ ಒಪ್ಪಿಸ್ತಿರ್ತಾರೆ. ಹೀಗಿರುವಾಗ ಅವರು ಕುದುರೆಯ ಒಂದು ಓಟವನ್ನು ಕಲ್ತಿರ್ತಾರೆ. ಕುದುರೆ ಅಂದರೆ ಭಾಳ ಪ್ರೀತಿ, ಚಿಕ್ಕವರಿದ್ದಾಗೂ ಕಲ್ತಿರ್ತಾರೆ. ಈಗ ಇಲ್ಲಿ ಒಂದು ಕುದುರೆ ಬೇಕಾಗಿರ್ತದೆ. ಆ ಒಂದು ಕುದುರೆಯನ್ನು ಓಡಿಸೋದನ್ನು ಅವರು ಕಲ್ತಿರ್ತಾರೆ. ಮುಂದೆ ಏನಾಗ್ತದಂದ್ರೆ ಆ ನಾಗಮ್ಮನವರು ಮತ್ತು ಬಲದೇವರ ಸರ್ ಹೇಳ್ತಾರೆ, ನೋಡು ಇಲ್ಲಿ ಸಮೀಪದೊಳಗೆ ಇದು ಅದ, ಒಂದು ಮಾಸನೂರು ಅಂಥೇಳಿ ಒಂದು ಊರದ. ಅಲ್ಲಿ ಮಾಸನೂರೊಳಗೆ ಒಂದು ದಂಡಿಗೆ ನದಿ ಅದ. ಅಲ್ಲಿ ಒಬ್ಬರು ಮಠ ಅದ. ಅಲ್ಲಿ ನೀವು ನೋಡಲಿಕ್ಕೆ ಅದು ಭಾಳ ಸುಂದರವಾದ ವಾತಾವರಣದ. ನೀವು ಅಲ್ಲಿ ಪ್ರವಾಸಕ್ಕೆ ಹೋಗಿ ಒಂದು 4 ದಿವಸ ಸಮಯ ಕಳೆದ ಬರ್ರಿ ಅಂಥೇಳಿ ಬಲದೇವರ ಸರು ಅವ್ರನ್ನ ಕಳಿಸಿರ್ತಾರೆ. ಆ ಒಂದು ಕುದುರೆ ಗಾಡಿಯನ್ನು ಮಾಡಿ ಕಳಿಸಿರ್ತಾರೆ. ಅವರು ಅಲ್ಲಿಗೆ ಹೋಗಿರ್ತಾರೆ. ಆ ಲೆಕ್ಕಪತ್ರವನ್ನು ಮುಗಿಸಿಕೊಂಡು ಬಂದು ಅವರು ಹೊರಟು ಏನು ಮಾಡ್ತಾರೆ ಅಂದರೆ, ಈ ಒಂದು ಪೂಜೆಗೆ ಕೂತಾಗ ಕೆಲವು ವಚನಗಳನ್ನು ಬರೀತಾರೆ. ವಚನಗಳನ್ನು ಬರೆದು ಅವ್ರ ಅಕ್ಕಗೆ ಹೇಳ್ತಾರೆ. ಏನು ಹೇಳ್ತಾರೆ? ಅವ್ರ ಅಕ್ಕಗೆ ಹೇಳ್ತಾರೆ. ವಚನ ಬರೀತಿರ್ತಾರೆ. ಅವ್ರ ಅಕ್ಕ ಬರ್ತಾಳೆ. ಅಲ್ಲಿ ಅಕ್ಕ ಬಂದು, ಬಸವಣ್ಣ ಇನ್ನೂ ತಯಾರಾಗಿಲ್ಲನಪ್ಪ, ಮತ್ತು ಅವರು ಹೋಗ್ಬೇಕಲ್ಲ ಮಾಸನೂರಿಗೆ, ಮತ್ತು ಅವರೆಲ್ಲ ಕುದುರೆ ಗಾಡಿ ತಯಾರು ಮಾಡ್ಲಿಕ್ಕತ್ಯಾರ. ಆಯ್ತಕ್ಕ, 1-2 ವಚನ ಬರೆದೀನಿ, ಅವು ನಿಮಗೆ ಹೇಳ್ತೀನಿ. ಯಾಕಂದ್ರೆ ವಚನ ಬರೆಯೋದು ಒಂದು ಅವ್ರಿಗೆ ಹವ್ಯಾಸ ಆಗಿಬಿಟ್ಟಿತ್ತು. ಅವು ಬರೆದ್ರೇ ಸಮಾಧಾನ ಆಕ್ಕಿತ್ತು. ಅವ್ರು ಯಾವಾಗ ಅವರಿಗೆ ಸ್ಫೂರ್ತಿ ಆಗ್ತದೋ, ಯಾವ ಒಂದು ದೃಶ್ಯವನ್ನು ನೋಡ್ಕೊಳ್ಳಿ ಸ್ಫೂರ್ತಿ ಆಗ್ತದೋ ಅವಾಗ ಬರೀತಿದ್ರು ಅವರು. ಈಗ 1-2 ವಚನ ಬರೀತಾರೆ. ಅವರು ಮುಂದೆ ಹೇಳ್ತಾರೆ. ಏನು ಹೇಳ್ತಾರೆ ಅಂದರೆ, ತನವ ಕೊಟ್ಟು ಗುರುವನ್ನೊಲಿಸಬೇಕು, ಮನವ ಕೊಟ್ಟು ಲಿಂಗವನ್ನೊಲಿಸಬೇಕು, ಧನವ ಕೊಟ್ಟು ಜಂಗವನ್ನೊಲಿಸಬೇಕು, ಈ ತ್ರಿವಿಧವ ಹೊರಗು ಮಾಡಿ ಹರೆಯ ವಹಿಸಿ ಕುರುಹು ಪೂಜಿಸುವವರ ಮೆಚ್ಚ ನಮ್ಮ ಕೂಡಲ ಸಂಗಮ ದೇವ ಅಂತ ಹೇಳ್ತಾರೆ ಅವರು. ತನುವನ್ನು ಗುರುವಿಗೆ ಕೊಡು, ತನು ಮನ ಧನ ಏನ್ರಿ ತ್ರಿವಿಧವನ್ನು ತ್ರಿವಿಧಕ್ಕೆ ತ್ರಿವಿಧದಿಂದ ಅರ್ಪಿಸಬೇಕು. ಬಸವಣ್ಣವ್ರು ಹೇಳ್ತಾರೆ. ಇನ್ನೊಂದು ಬೇರೆ ಒಂದು ವಚನ ಬರ್ತದೆ, ತ್ರಿವಿಧವನ್ನು ತ್ರಿವಿಧದಿಂದ ತ್ರಿವಿಧಕ್ಕೆ ಅರ್ಪಿಸಬೇಕು. ಅಂದರೆ ಗುರು ಲಿಂಗ ಜಂಗಮರಿಗೆ ತನುಮನ ಧನವನ್ನು ತನುಮನ ವಚನದಿಂದ ಅರ್ಪಿಸಬೇಕು, ತ್ರಿಕರಣ ಶುದ್ಧಿಯಿಂದ ಅರ್ಪಿಸಬೇಕು. ಏನ್ರಿ ತನುವನ್ನು ಗುರುವಿಗೆ ಅರ್ಪಿಸಬೇಕು, ಮನವನ್ನು ಲಿಂಗಕ್ಕೆ ಅರ್ಪಿಸಬೇಕು, ಧನವನ್ನು ಜಂಗಮಕ್ಕೆ ಅರ್ಪಿಸಬೇಕು. ಇವು ಹೊರಗು ಮಾಡಿ ಇವೆಲ್ಲವನ್ನು ಬಿಟ್ಟು ನೀವು ಮೂರ್ತಿ ಪೂಜೆಯನ್ನು ಮಾಡಲಿಕ್ಕೆ ಹೋದರೆ ಆ ದೇವರು ಮೆಚ್ಚುವುದಿಲ್ಲ ಅಂತ ಹೇಳಿ ಮೂರ್ತಿ ಪೂಜೆ ಮಾಡುವುದು ಒಂದು ನಿಷೇಧ ಇಲ್ಲಿ ತಂದಿರ್ತಾರೆ. ಯಾವಾಗ ಅವ್ರಿಗೆ ಆತ್ಮ ಸಾಕ್ಷಾತ್ಕಾರ ಆಗಿರ್ತದೋ ಅಲ್ಲಿ ಆ ಬಸವಣ್ಣವರೇನು ಲಿಂಗದ ಒಂದು ಪರಿಕಲ್ಪನೆ ಕೊಟ್ಟಿರ್ತಾರಲ್ಲ, ಆಗಿನಿಂದ ಮೂರ್ತಿ ಪೂಜೆಯನ್ನು ನಿಷೇಧ ಮಾಡಿ ಇಷ್ಟಲಿಂಗವನ್ನು ಮಾತ್ರ ಪೂಜಿಸಬೇಕು, ಹೊರಗಿನ ಮೂರ್ತಿಗಳನ್ನು ಪೂಜಿಸಬಾರದು ಅಂಥೇಳಿ ಅವರೊಂದು ನಿಷೇಧ ಮಾಡಿರ್ತಾರೆ. ಅದನ್ನು ಒಂದು ಜಾರಿಗೆ ತಂದಿರ್ತಾರೆ. ಇನ್ನೊಂದು ವಚನದೊಳಗೆ ಹೇಳ್ತಾರೆ ಮೂರ್ತಿ ಪೂಜೆ ಉಂಟು. ಏನು ಮೂರ್ತಿ ಪೂಜೆ ಮಾಡೋದು ಅಂತಂದ್ರೆ, ಅರಗು ತಿಂದು ಕರಗುವ ದೈವವ ಉರಿಯ ಕಂಡು ಮುರುಟುವ ದೈವನೆಂತು ಸರಿ ಎಂಬೆನಯ್ಯ, ಸಮಯ ಬಂದರೆ ಮಾರುವ ದೈವನೆಂತು ಸರಿ ಎಂಬೆನಯ್ಯ, ಕಳ್ಳರು ಬಂದರೆ ಹುಗಿಯುವ ದೈವನೆಂತು ಸರಿ ಎಂಬೆನಯ್ಯ, ನಿಜೈಕ್ಯ ಕೂಡಲ ಸಂಗಮ ದೇವನೊಬ್ಬನೇ ದೇವರು ಅಂತ ಹೇಳ್ತಾರೆ. ನಿಜವಾದ ದೇವರನ್ನು ಬಿಟ್ಟು ಈ ಮೂರ್ತಿ ಪೂಜೆಯನ್ನು ಮಾಡಬೇಡ್ರಿ. ಇವೆಲ್ಲ ಸಮಯ ಬಂದರೆ ಮಾರುವ ದೈವ, ಕಳ್ಳ ಬಂದರೆ ಹುಗಿಯುವ ದೈವ, ಸುಡುದವ ನೋಡ್ರಿ, ಸುಡಾವ ಮಾರೋದು ಮತ್ತು ನೆಲದಾಗ ಹುಗಿಯುವ ದೇವರೇ. ಅವರು ದೇವರಲ್ಲ, ಕೇವಲ ನಮ್ಮ ಒಂದು ಕಲ್ಪನೆ ಮತ್ತು ಮೂಢನಂಬಿಕೆ ಅಂಥೇಳಿ ಬಸವಣ್ಣವ್ರು ಹೇಳಿ ಆ ಒಂದು ಲಿಂಗದ ಪರಿಕಲ್ಪನೆ ನಮಗೆ ಕೊಟ್ಟಿರ್ತಾರೆ. ಅದನ್ನು ಬಸವಣ್ಣವರು ತಮ್ಮ ವಚನದಲ್ಲಿ ಹೇಳ್ತಾರೆ. ಮೂರ್ತಿ ಪೂಜೆ ಮಾಡಬಾರದು. ಮುಂದೆ ನೋಡೋಣ. ಶರಣು ಶರಣಾರ್ಥಿ.